ನಮಸ್ಕಾರ ಸ್ನೇಹಿತರೆ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೂ ಮತ್ತು ಯೂಟ್ಯೂಬ್ ಚಾನಲ್ಗೂ ಸುಸ್ವಾಗತ. ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತಕ್ಕಂಥದ್ದು ಏನು ಅಂತಂದರೆ, ಮುಂಬೈನ ಕೊಲಾಬಾ ಪ್ರದೇಶದಲ್ಲಿರುವ ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್ 1903ರಲ್ಲಿ ಸ್ಥಾಪಿತವಾದ ಐಷಾರಾಮಿ ಮತ್ತು ಐತಿಹಾಸಿಕ ಹೋಟೆಲ್ ಇದು ಆಗಿದೆ. ಜೆಮ್ಶೆಡ್ಜಿ ಟಾಟಾ ಅವರಿಂದ ನಿರ್ಮಿಸಲ್ಪಟ್ಟ ಇದು ಗೇಟ್ವೇ ಆಫ್ ಇಂಡಿಯಾದ ಎದುರಿಗಿದ್ದು ಅರಬ್ಬಿ ಸಮುದ್ರದ ಅದ್ಭುತ ನೋಟವನ್ನು ಹೊಂದಿದೆ. 2008ರ ಉಗ್ರರ ದಾಳಿಯ ನಂತರವೂ ಇದು ತನ್ನ ಹೆಮ್ಮೆಯ ಪರಂಪರೆಯನ್ನು ಉಳಿಸಿಕೊಂಡಿದೆ. ಜೆಮ್ಶೆಡ್ಜಿ ಟಾಟಾರವರು ಈ ಹೋಟೆಲ್ ಕಟ್ಟೋದಕ್ಕೆ ಒಂದು ಸ್ಟೋರಿನೇ ಇದೆ. ಇದು ಯಾಕೆ ಈ ಹೋಟೆಲನ್ನು ಅವರು ನಿರ್ಮಿಸುತ್ತಾರೆ ಅನ್ನೋದ್ರ ಬಗ್ಗೆ ನಾನು ವಿವರವಾಗಿ ಹೇಳುತ್ತೇನೆ. ಭಾರತೀಯರ ಬಗ್ಗೆ ಯುರೋಪಿಯನ್ನರ ಅಸಡ್ಡೆ ತಾಜ್ ಮಹಲ್ ಹೋಟೆಲ್ ಕಟ್ಟಲು ಪ್ರೇರಣೆಯಾಯಿತು. 1900ರಲ್ಲಿ ಜೆಮ್ಶೆಡ್ಜಿಯವರು ಈ ಕಟ್ಟಡವನ್ನು ಕಟ್ಟಲು ಕಾರಣವಾಯಿತು. ಒಮ್ಮೆ ಅವರು ತಮ್ಮ ಒಬ್ಬ ಯುರೋಪಿಯನ್ ಮಿತ್ರನ ಜೊತೆ ಮುಂಬೈನ ಪ್ರಮುಖ ಹೋಟೆಲ್ ಒಂದಕ್ಕೆ ರಾತ್ರಿ ಭೋಜನಕ್ಕೆ ಹೋದರು. ಬಾಗಿಲು ಕಾಯುವ ಪೇದೆ ಜೆಮ್ಶೆಡ್ಜಿ ಟಾಟಾರವರನ್ನು ಹಾಗೆಯೇ ಹೊರಗೆ ನಿಲ್ಲಿಸಿ ಅವರ ಗೆಳೆಯನನ್ನು ಒಳಗಡೆ ಬಿಟ್ಟನು. ಡೋರ್ಮ್ಯಾನ್ ಕೈಯಲ್ಲಿ ಕೇವಲ ಯುರೋಪಿಯನ್ನರಿಗೆ ಮಾತ್ರ ಎಂಬ ಫಲಕ ಎದ್ದು ಕಾಣಿಸುತ್ತಿತ್ತು. ಈ ಘಟನೆ ಜೆಮ್ಶೆಡ್ಜಿಯವರ ಮನಸ್ಸಿನ ಮೇಲೆ ತೀವ್ರವಾದ ಪರಿಣಾಮ ಬೀರಿತು. ಯುರೋಪಿಯನ್ನರಿಗೆ ತಲೆಯ ಮೇಲೆ ಹೊಡೆಯುವಂತಹ ಭಾರತೀಯ ರೆಸ್ಟೋರೆಂಟ್ ಒಂದನ್ನು ನಿರ್ಮಿಸಿ ಭಾರತಕ್ಕೆ ಬರುವ ಯಾತ್ರಾರ್ಥಿಗಳಿಗೆಲ್ಲ ಒದಗಿಸುವ ಬೃಹತ್ ಆಸೆಯನ್ನು ಅವರು ಅಂದೇ ಮನಗಂಡರು. 1900ರಲ್ಲಿ ಈ ಹೋಟೆಲ್ ನಿರ್ಮಾಣವಾಗುತ್ತೆ. ಇದು ರಾತ್ರಿ ಹೊತ್ತು ನೋಡಲಿಕ್ಕೆ ಇನ್ನೂ ಭಾಳ ಚೆನ್ನಾಗಿ ಕಾಣುತ್ತೆ. ಸೊ ನಾವು ಮುಂಬೈಗೆ ಹೋದಾಗ ನಮಗೆ ಟೈಮ್ ಭಾಳ ಕಡಿಮೆ ಇರೋದ್ರಿಂದ ನಾವೇನು ಮಾಡ್ತೀವಿ, ಮಧ್ಯಾಹ್ನ 1 ಗಂಟೆ ಸುಮಾರು ಇಲ್ಲಿ ಬಂದು ನಾವು ನೋಡ್ಕೊಂಡು ಹೋದ್ವಿ. ಸೊ ನೀವು ಏನಾದರೂ 2 ದಿವಸ ಇರೋದಾದರೆ ಮುಂಬೈನಿಂದ ಆಲ್ಮೋಸ್ಟ್ ಈವ್ನಿಂಗ್ ನೈಟ್ ಟೈಮಲ್ಲಿ ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ ಲೈಟಿಂಗ್ ಎಲ್ಲ ಭಾಳ ಚೆನ್ನಾಗಿರುತ್ತೆ. ಸೊ ಇದೇ ಥರ ಇನ್ನಷ್ಟು ಮಾಹಿತಿಗಳು ಬೇಕು ಅನ್ನೋದಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.